ಅವಹೇಳನಕಾರಿ ಪ್ರಚೋದನಾತ್ಮಕ ಹೇಳಿಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅರೆಸ್ಟ್ ಬ್ರಹ್ಮಾವರ ಠಾಣೆ ಸುತ್ತ 144 ಸೆಕ್ಷನ್ ಜಾರಿ ತಿಮರೋಡಿ ಲಾಕ್ ಬೇಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಬಂಧಿಸಿದ್ದಾರೆ. ಉಡುಪಿಯ ಬ್ರಹ್ಮಾವರ ಠಾಣೆಯಲ್ಲಿ ತಿಮರೋಡಿಯ ವಿಚಾರಣೆಯನ್ನ ನಡೆಸಿದ ನಂತರ ಈಗಾಗಲೇ ಬಂಧನ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ ಬ್ರಹ್ಮಾವರ ಪೊಲೀಸ್ ಠಾಣೆಯ ಪೊಲೀಸರಿಂದ ಮಹೇಶ್ ಶೆಟ್ಟಿ ತಿಮರೋಡಿಯ ಬಂಧನ ಆಗಿದೆ. ಬೆಳಗ್ಗೆಯೇ ಉಡುಪಿಯ ಬ್ರಹ್ಮಾವರ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ. ಆತನ ಮನೆಯಿಂದನೇ ಕರ್ಕೊಂಡು ಹೋಗಿರುವಂತದ್ದು. ಅಷ್ಟು ಮಾತ್ರ ಅಲ್ಲ, ಇದೀಗ ತಿಮರೋಡಿ ಬಂಧನ ಬೆನ್ನಲ್ಲೇ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಬ್ರಹ್ಮಾವರ ಠಾಣೆಯ 500 ಮೀಟರ್ ಸುತ್ತ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಬಂಧನ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ 1.5 ಗಂಟೆ ಆಲ್ಮೋಸ್ಟ್ ಜಾಸ್ತಿಯೇ ಆಗಿದೆ. ಆಲ್ಮೋಸ್ಟ್ 2.5 ಗಂಟೆಗಳಿಂದ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ KL ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಇದೀಗ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಅರೆಸ್ಟ್ ಮಾಡಲಾಗಿದೆ. BL ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಗ್ಗೆಯೇ ಮಹೇಶ್ ತಿಮರೋಡಿ ಮನೆಗೆ ಹೋಗಿ ಅಲ್ಲಿ ವಶಕ್ಕೆ ಪಡೆದು ಆನಂತರ ಈಗ ಬಂಧನ ಪ್ರಕ್ರಿಯೆ ಮಾಡ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬ್ರಹ್ಮಾವರ ಕೋರ್ಟ್ಗೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಇದೀಗ ಕರ್ಕೊಂಡು ಹೋಗಲಾಗುತ್ತೆ. ಠಾಣೆಯಿಂದ ಕೋರ್ಟ್ವರೆಗೆ ಸಂಪೂರ್ಣ ಭದ್ರತಾ ವ್ಯವಸ್ಥೆಯನ್ನ ಪೊಲೀಸರು ಮಾಡಿದ್ದಾರೆ. ಈಗಾಗಲೇ ವಿಚಾರಣೆ ಮಾಡ್ತಾ ಇದ್ದಾರೆ. ಬಂಧನ ಪ್ರಕ್ರಿಯೆಯನ್ನ ಮಾಡ್ತಾ ಇರುವಂತಹ ಪೊಲೀಸರು ಕೆಲವೇ ಕ್ಷಣಗಳಲ್ಲಿ ಬ್ರಹ್ಮಾವರ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ. ಠಾಣೆಯಿಂದ ಕೋರ್ಟ್ವರೆಗೂ ಸಂಪೂರ್ಣವಾಗಿ ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣದಲ್ಲಿ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ. ಈಗಾಗಲೇ ವೈದ್ಯಕೀಯ ತಪಾಸಣೆ ಆಗಬೇಕು. ಈಗಾಗಲೇ ಅರೆಸ್ಟ್ ಆದ ಬಳಿಕ ಅದೊಂದು ಪ್ರಕ್ರಿಯೆ ಇದೆ. ಆರೋಗ್ಯ ತಪಾಸಣೆ ಆಗಬೇಕು. ಹಾಗಾಗಿ ಆರೋಗ್ಯ ತಪಾಸಣೆ ಆದ ಬಳಿಕ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ. ಕೋರ್ಟ್ ಹಾಲಲ್ಲಿದ್ದಾರೆ ಡಿವೈಎಸ್ಪಿ ಪ್ರಭು ಡಿಟಿ. ಪ್ರಕರಣದ ತನಿಖಾಧಿಕಾರಿ ಡಿವೈಎಸ್ಪಿ ಪ್ರಭು ಡಿಟಿ ಅವರು ಈಗಾಗಲೇ ಕೋರ್ಟ್ ಹಾಲಲ್ಲಿ ಕೂಡ ಇದ್ದಾರೆ. ಈಗಾಗಲೇ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ನಿಂದ ಕೋರ್ಟ್ ವರೆಗೂ ಕಂಪ್ಲೀಟ್ ಆಗಿ ಭದ್ರತೆಯನ್ನ ಹಾಕಿಕೊಳ್ಳಲಾಗಿದೆ. ಅಲ್ಲಿ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ಆಗದ ರೀತಿಯಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಈಗಾಗಲೇ ಬಂಧನ ಪ್ರಕ್ರಿಯೆಯನ್ನು ಮಾಡ್ತಾ ಇರುವ ಪೊಲೀಸರು ಆತನ ವೈದ್ಯಕೀಯ ತಪಾಸಣೆಯನ್ನ ಮಾಡಿದ್ದಾರೆ. ಎಷ್ಟೊತ್ತಿಗೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ? ನವಿತಾ, BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಪದಗಳನ್ನು ಬಳಸಿರುವಂತಹ ಆರೋಪದ ಅಡಿಯಲ್ಲಿ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಅಲ್ಲಿ ಮಹೇಶ್ ತಿಮರೋಡಿ ವಿರುದ್ಧವಾಗಿ ಒಂದು ಪ್ರಕರಣ ದಾಖಲಾಗಿತ್ತು. 2 ನೋಟಿಸ್ಗಳನ್ನು ಕೊಟ್ಟಿದ್ರು. ಆದರೆ ವಿಚಾರಣೆಗೆ ಹಾಜರಾಗದಂತಹ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನ ಬಂಧನವನ್ನ ಮಾಡಲಾಗಿರುವಂತದ್ದು. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಸದ್ಯಕ್ಕೆ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಸಮೀಪದಲ್ಲಿ ಪೊಲೀಸ್ ಭದ್ರತೆಯನ್ನ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಯಾರೊಬ್ಬರನ್ನು ಕೂಡ ಅಷ್ಟೇ ಸ್ಟೇಷನ್ ಬಿಡ್ತಿಲ್ಲ. ಜೊತೆಗೆ 500 ಮೀಟರ್ ವರೆಗೂ ಕೂಡ ಅಷ್ಟೇ 144 ಸೆಕ್ಷನ್ ಅನ್ನ ಏರಿರುವಂತದ್ದು. ಸಾರ್ವಜನಿಕವಾಗಿ ಯಾರು ಗುಂಪು ಕೂಡುವಂತಿಲ್ಲ, ಯಾವುದೇ ಸಮಾರಂಭಗಳನ್ನು ಕೂಡ ಮಾಡುವಂತಿಲ್ಲ ಅನ್ನುವಂತ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಬಂಧನ ಪ್ರಕ್ರಿಯೆ ಕೂಡ ಅಷ್ಟೇ ಕಂಪ್ಲೀಟ್ ಆಗಿದೆ. ಸದ್ಯಕ್ಕೆ ಅರೆಸ್ಟ್ ಮೆಮೋವನ್ನ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂತಿರುವಂತದ್ದು. ಎಲ್ಲಿ ಅರೆಸ್ಟ್ ಮಾಡ್ಕೊಂಡಿದ್ವಿ, ಅರೆಸ್ಟ್ ನ ಇಂಟಿಮೇಷನ್ ಯಾರಿಗೆ ಕೊಟ್ಟಿದ್ವಿ, ಜೊತೆಗೆ ಯಾವ ಕಾರಣಕ್ಕೋಸ್ಕರ ಬಂಧನವನ್ನ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಅರೆಸ್ಟ್ ಮೆಮೋವನ್ನ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಒಂದು 10 ರಿಂದ 15 ನಿಮಿಷದಲ್ಲಿ ನೇರವಾಗಿ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಇಂದ ಬ್ರಹ್ಮಾವರ ಸರ್ಕಾರಿ ಆಸ್ಪತ್ರೆಗೆ ಮೊದಲನೇದಾಗಿ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ವೈದ್ಯಕೀಯ ತಪಾಸಣೆಯನ್ನ ಮಾಡಿಸಬೇಕು. ಯಾವುದೇ ಒಬ್ಬ ಆರೋಪಿಯನ್ನ ಜಡ್ಜ್ನ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಮೆಡಿಕಲ್ ಚೆಕಪ್ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸುವಂತ ಸಲುವಾಗಿ ನೇರವಾಗಿ ಸ್ಟೇಷನ್ ಇಂದ ಬ್ರಹ್ಮಾವರ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡೋಗಿ ಅಲ್ಲಿ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸ್ತಾರೆ. ವೈದ್ಯಕೀಯ ತಪಾಸಣೆ ಆದಂತ ಬಳಿಕ ಆಲ್ಮೋಸ್ಟ್ ಒಂದು 5 ರಿಂದ 5:30 ವೇಳೆಗೆ ನೇರವಾಗಿ ಜಡ್ಜ್ನ ಮುಂದೆ ಪ್ರೊಡ್ಯೂಸ್ ಮಾಡಿಸೋದಕ್ಕೆ ಎಲ್ಲಾ ರೀತಿಯಂತಹ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರುವಂತ ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು. ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯಂತಹ ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರೆ. 1:30 ಟೈಮ್ಗೆ ಎಕ್ಸಾಕ್ಟ್ ಆಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಇದೇ ಒಂದು ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿಂದ ಸುಮಾರು 2 ಗಂಟೆಗಳ ಕಾಲ ಸತತವಾಗಿ ವಿಚಾರಣೆಯನ್ನ ಮಾಡ್ತಾರೆ. ಖುದ್ದು ತನಿಖಾಧಿಕಾರಿ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಅಷ್ಟೇ ಉತ್ತರವನ್ನ ಸಂಗ್ರಹ ಮಾಡ್ಕೊಳ್ತಾರೆ. ಜೊತೆಗೆ ಅವ್ರು ಹೇಳಿದ್ದೆಲ್ಲವನ್ನೂ ಕೂಡ ಅಷ್ಟೇ ಈಗಾಗಲೇ ಟೈಪ್ ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ದು. ಅರೆಸ್ಟ್ ಮೆಮೋವನ್ನು ಇನ್ನೇನು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಅವರ ವಕೀಲರು ಕೂಡ ಈಗಾಗಲೇ ಒಳಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಈಗ ಬೇಲ್ ಅನ್ನು ಕೂಡ ಅಷ್ಟೇ ಮೂವ್ ಮಾಡಿಸೋದಕ್ಕೂ ಎಲ್ಲಾ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಬಂಧನ ಆಗಿರುವಂತಹ ಕಾರಣಕ್ಕೋಸ್ಕರನೇ ಅಟ್ಲೀಸ್ಟ್ ಸ್ಟೇಷನ್ ಬೇಲ್ ಕೊಡೋದಕ್ಕಾಗೋದಿಲ್ಲ ಅನ್ನುವಂಥದ್ದನ್ನ ತನಿಖಾಧಿಕಾರಿಗಳು ಹೇಳಿದ್ರು. ಈ ಒಂದು ಕಾರಣಕ್ಕೋಸ್ಕರ ಕೋರ್ಟ್ ನಲ್ಲಿ ಬೇಲ್ ಪಿಟಿಷನ್ ಅನ್ನ ಯಾವಾಗ ಪ್ರೊಡ್ಯೂಸ್ ಮಾಡ್ತಾರೆ ಇಮಿಡಿಯೇಟ್ ಆಗಿ ಬೇಲ್ ಪಿಟಿಷನ್ ಅನ್ನ ಮೂವ್ ಮಾಡಿಸೋದಕ್ಕೆ ಅವರಿಂದ ಸಹಿಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಅವರ ವಕೀಲರು ಕೂಡ ಒಳಗಡೆ ಹೋಗಿದ್ದಾರೆ. ಆಲ್ಮೋಸ್ಟ್ ಒಂದು 5:30 ಏನಾದರೂ ಪ್ರೊಡ್ಯೂಸ್
ಪ್ರೊಡ್ಯೂಸ್ ಮಾಡಿದ್ರೆ 5:15 ವೇಳೆಗೆ ಪ್ರೊಡ್ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಬೇಲ್ ಪಿಟಿಷನ್ ಅನ್ನ ಮೂವ್ ಮಾಡ್ಕೊಂಡ್ಬಿಟ್ಟು ಬೇಲ್ ಅನ್ನ ಮಾಡಿಸ್ಕೊಳ್ಳೋದಕ್ಕೆ ವಕೀಲರ ತಂಡವು ಕೂಡ ಈಗಾಗಲೇ ಎಲ್ಲಾ ರೀತಿಯಂತ ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು. ಇನ್ನು ಇದೇ ಒಂದು ಮಾರ್ಗವಾಗಿ ಅಂದ್ರೆ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ನಿಂದ ಆಲ್ಮೋಸ್ಟ್ 1 ಕಿಲೋಮೀಟರ್ನಷ್ಟು ಅಂದ್ರೆ ಇರುವಂತದ್ದು ಅಂದ್ರೆ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಅಥವಾ ನ್ಯಾಯಾಲಯ ಆಗಿರ್ಬೋದು ಇರುವಂತದ್ದು ಏನಲ್ಲಿ ಮೇನ್ ರೋಡ್ ಕಾಣ್ತಾ ಇದೆ, ಆ ಒಂದು ಮೇನ್ ರೋಡ್ ನ ಆ ಕಡೆ ಇರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರನೇ ಸಂಪೂರ್ಣವಾಗಿ ರೋಡ್ ಏನಿದೆ ಆ ರೋಡ್ ನಲ್ಲಿ ಪೊಲೀಸರನ್ನ ಎರಡೂ ಬದಿಗಳಲ್ಲಿ ಕೂಡ ಅಷ್ಟೇ ಭದ್ರತೆಗೆ ನಿಯೋಜನೆ ಮಾಡಿದ್ರೆ ಅಲ್ಲಿವರೆಗೂ ಕೂಡ ಅಷ್ಟೇ 144 ಸೆಕ್ಷನ್ ಇರುವಂತಹ ಕಾರಣಕ್ಕೋಸ್ಕರ ಯಾರೊಬ್ರು ಕೂಡ ಅಷ್ಟೇ ಇಲ್ಲಿ ಜಮಾವಣೆ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರ ಒಂದು ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಸದ್ಯಕ್ಕೆ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ದಾಖಲಾಗಿದ್ದಂತಹ ಪ್ರಕರಣ ಇತ್ತು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಹೇಳಿಕೆಯನ್ನ ಈಗಾಗಲೇ ದಾಖಲನ್ನ ಮಾಡ್ಕೊಂಡಿದ್ದಾರೆ. ದಾಖಲಾದಂತ ಬಳಿಕ ಅರೆಸ್ಟ್ ಮೆಮೊ ಇನ್ನೇನು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದು ಇನ್ನೇನು 5 ರಿಂದ 10 ನಿಮಿಷದ ಒಳಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ನೇರವಾಗಿ ಮೆಡಿಕಲ್ ಚೆಕ್ಅಪ್ಗೆ ಕರ್ಕೊಂಡೋಗಿ ತದನಂತರ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದಕ್ಕೆ ಎಲ್ಲಾ ರೀತಿಯಂತಹ ತಯಾರಿಗಳನ್ನು ಕೂಡ ಅಷ್ಟೇ ಉಡುಪಿಯ ಬ್ರಹ್ಮಾವರ ಪೊಲೀಸರು ಮಾಡ್ಕೊಂಡಿರುವಂತದ್ದು. ನವಿತಾ ಮಂಜಾರಿ, ಈಗ 144 ಸೆಕ್ಷನ್ ಜಾರಿ ಆಗಿದೆ, ಆದರೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಬೆಂಬಲಿಗರು ಬರುವಂತಹ ಸಾಧ್ಯತೆ ಇರುತ್ತೆ. ಆ ಥರ ಏನಾದರೂ ಕಾಣಿಸ್ತಾ ಇದೆಯಾ? ಹೇಗೆ ಏನೋ ಕೋರ್ಟ್ಗೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವ್ರ ಜೊತೆನೇ ಹೋಗುವಂತಹ ಸಾಧ್ಯತೆಗಳೇನಾದರೂ ಅಲ್ಲಿ ಇರುವವರು ಏನಾದರೂ ಕಾಣಿಸ್ತಾ ಇದೆಯಾ? ಎಸ್, ಖಂಡಿತವಾಗ್ಲೂ ನವಿತಾ. ಯಾಕಂದ್ರೆ ಈ ಒಂದು ಪೊಲೀಸ್ ಸ್ಟೇಷನ್ ನಿಂದ ಕೋರ್ಟ್ ನ ಆವರಣ ಇರುವಂತದ್ದು ಕೇವಲ 500 ಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಒಂದು ಕಾರಣಕ್ಕೋಸ್ಕರನೇ ಪೊಲೀಸರು 144 ಸೆಕ್ಷನ್ ಅನ್ನ ಹಾಕಿರುವಂತದ್ದು. ನೀವು ದೃಶ್ಯದಲ್ಲಿ ಏನ್ ನೋಡ್ತಾ ಇದ್ರೆ ಇದೇ ಒಂದು ಬ್ಯಾರಿಕೇಡ್ ಇರುವಂತಹ ಜಾಗದಲ್ಲಿ ಮಹೇಶ್ ಶೆಟ್ಟಿ ಅವರನ್ನ ಕರ್ಕೊಂಡು ಬಂದಂತಹ ವೇಳೆಯಲ್ಲಿ ಇಲ್ಲಿ ಸುಮಾರು 106 ಸಂಖ್ಯೆಯಲ್ಲಿ ಜನ ಸೇರುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ಚೆದರಿಸುವಂತಹ ಒಂದು ಕೆಲಸವನ್ನು ಕೂಡ ಅಷ್ಟೇ ಪೊಲೀಸರು ಮಾಡಿರುವಂತದ್ದು. ಯಾಕಂದ್ರೆ ಏಕಾಏಕಿ ಬಂದು ಘೋಷಣೆಗಳನ್ನ ಕೂಗೋಕ್ ಶುರು ಮಾಡಿದ್ರು. ಈ ಟೈಮ್ ನಲ್ಲಿ ಲಾ ಅಂಡ್ ಆರ್ಡರ್ ಇಶ್ಯೂ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸರು ಅವರನ್ನ ಚೆದರಿಸುವಂತ ಒಂದು ಕೆಲಸ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಉಡುಪಿ ಜಿಲ್ಲಾ ಎಸ್ಪಿ ಅವರು 144 ಸೆಕ್ಷನ್ ಅನ್ನು ಕೂಡ ಅಷ್ಟೇ ಜಾರಿಯನ್ನ ಮಾಡ್ತಾರೆ. ಯಾಕಂದ್ರೆ 144 ಸೆಕ್ಷನ್ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗಳು ಗುಂಪು ಕೊಡುವಂತದ್ದಾಗಿರ್ಬೋದು, ಘೋಷಣೆಗಳು ಕೂಗುವಂತದ್ದು, ಸಮಾರಂಭ ಮಾಡುವಂತದ್ದು ಅಥವಾ ಯಾವುದೇ ಇನ್ನಿತರ ಅಹಿತಕರ ಘಟನೆಗಳಿಗೆ ಒಂದು ರೀತಿ ಪ್ಲಾನಿಂಗ್ ಮಾಡುವಂತದ್ದು ಇದ್ಯಾವುದು ಕೂಡ ಮಾಡುವಂತಿಲ್ಲ. ಒಂದ್ ವೇಳೆ ಆ ರೀತಿ ಏನಾದ್ರು ಮಾಡಿದ್ರು ಅಂತಂದ್ರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ, ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಕೂಡ ಅಷ್ಟೇ ಮಾಡಬಹುದು. ಈ ಒಂದು ಕಾರಣಕ್ಕೋಸ್ಕರ 144 ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ಏನು ರೋಡ್ ಕಾಣ್ತಿದೆ, ಈ ರೋಡ್ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು, ಅವರ ಬೆಂಬಲಿಗರಾಗಿರ್ಬೋದು, ಅವರ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಜಮಾಯಿಸಿದ್ರು. ಆ ಒಂದು ಕಾರಣಕ್ಕೋಸ್ಕರ ಈ ಸಂಪೂರ್ಣವಾಗಿ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವಂತಹ ರಸ್ತೆಯನ್ನ ಪೊಲೀಸರು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಆಲ್ಮೋಸ್ಟ್ ಅವರನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದಂತ ಟೈಮಲ್ಲಿ ಸುಮಾರು 500ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನ ಸೇರ್ಕೊಳ್ತಾರೆ, ಘೋಷಣೆಗಳನ್ನ ಕೂಗ್ತಾರೆ. ಈ ಒಂದು ವೇಳೆಯಲ್ಲಿ ಯಾವುದೇ ರೀತಿಯಂತಹ ಅಹಿತಕರ ಘಟನೆ ಆಗಬಹುದು. ಯಾಕಂದ್ರೆ ಆತನ್ನ ನೇರವಾಗಿ ಪೊಲೀಸ್ ಸ್ಟೇಷನ್ ಇಂದ ಕೋರ್ಟ್ಗೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅಹಿತಕರ ಘಟನೆ ಆಗ್ಬೋದು, ಲಾ ಅಂಡ್ ಆರ್ಡರ್ ಇಶ್ಯೂಸ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ 144 ಸೆಕ್ಷನ್ ಅನ್ನು ಕೂಡ ಅಷ್ಟೇ ಜಾರಿ ಮಾಡಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಸಂಪೂರ್ಣವಾಗಿ 144 ಸೆಕ್ಷನ್ ಏನ್ ಹಾಕಿದ್ರೆ ಆ ಒಂದು ಪ್ರಾಂತ್ಯವನ್ನು ತಮ್ಮ ಸುಪರ್ದಿಗೆ ಪಡ್ಕೊಂಡಿದ್ದಾರೆ. ಯಾರೊಬ್ಬರನ್ನು ಕೂಡ ಅಷ್ಟೇ ಗುಂಪು ಕೂಡ ಬಿಡ್ತಾ ಇಲ್ಲ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಬಿಫೋರ್ ದ ಕೋರ್ಟ್ ಅವರನ್ನ ಮೆಡಿಕಲ್ ಚೆಕ್ಅಪ್ ಮಾಡಿಸ್ತಾರೆ. ಮೆಡಿಕಲ್ ಚೆಕ್ಅಪ್ ಆದಂತ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅಲ್ಲಿಯೇ ಜಾಮೀನ್ ಪಿಟಿಷನ್ ಅನ್ನು ಕೂಡ ಅಷ್ಟೇ ಮೂವ್ ಮಾಡಿಸೋದಕ್ಕೂ ಕೂಡ ಅಷ್ಟೇ ಅವರ ಪರ ವಕೀಲರು ರೆಡಿ ಆಗಿದ್ದಾರೆ. ಒಂದು ವೇಳೆ ಏನಾದರೂ ಇವತ್ತು ಜಾಮೀನು ಹಾಕಲಾಗಿದೆಯಾ? ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅವತ್ತೇ ಈ ಒಂದು ಕೇಸ್ ದಾಖಲಾದಂತಹ ಸಂದರ್ಭದಲ್ಲೇ ಎಷ್ಟು ಬಾರಿ ನೋಟಿಸ್ ಅಂದ್ರೆ ಆಲ್ರೆಡಿ 2 ಬಾರಿ ನೋಟಿಸ್ ಅನ್ನು ಕೊಡ್ಲಾಗಿತ್ತಾ ಹೇಗೆ? ಎಸ್, ಖಂಡಿತವಾಗ್ಲೂ ನವಿತೆ. ಯಾಕಂದ್ರೆ ಈ ಪ್ರಕರಣ ಆಗಿರುವಂತಹದ್ದು 18ನೇ ತಾರೀಕಿನಂದು ಪ್ರಕರಣ ಆದಂತಹ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ 19ನೇ ತಾರೀಕು ಒಂದು ನೋಟಿಸ್ ಅನ್ನು ಸರ್ವ್ ಮಾಡ್ತಾರೆ. ಈ ರೀತಿ ನಿಮ್ಮ ಮೇಲೆ BNS ಅಡಿಯಲ್ಲಿ ಇಂತಹ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ, ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿರ್ತಾರೆ. ಆದ್ರೆ ಮೊದಲನೇ ನೋಟಿಸ್ಗೆ ಯಾವುದೇ ರೀತಿಯಂತಹ ಪ್ರತಿಕ್ರಿಯೆ ಬಂದಿರಲ್ಲ. ತದನಂತರ 2ನೇ ನೋಟಿಸ್ ಅನ್ನ ಮಾಡ್ತಾರೆ. 2ನೇ ನೋಟಿಸ್ ನಲ್ಲಿ ಸ್ಪೆಸಿಫಿಕ್ ಆಗಿ ಉಲ್ಲೇಖವನ್ನ ಮಾಡಿದ್ರು. ಈ ನೋಟಿಸ್ ತಲುಪಿದಂತಹ ನೋಟಿಸ್ ತಲುಪಿದಂತಹ ದಿನದಂದೇ ವಿಚಾರಣೆಗೆ ಹಾಜರಾಗಬೇಕು, ಅದು ಕೂಡ ಅಷ್ಟೇ ಬೆಳಿಗ್ಗೆ 10 ಗಂಟೆಗೆ ಅಂತ ಹೇಳಿರ್ತಾರೆ. ಒಂದು ವೇಳೆ ವಿಚಾರಣೆಗೆ ಹಾಜರಾಗಿಲ್ಲ ಅಂತಂದ್ರೆ ದಸ್ತಗಿರಿಯನ್ನ ಮಾಡಿ ನಾವು ತನಿಖೆಯನ್ನ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಮೆನ್ಷನ್ ಮಾಡಿರ್ತಾರೆ. ಆ ಒಂದು ಕಾರಣಕ್ಕೋಸ್ಕರನೇ ಇವತ್ತು ಪೊಲೀಸರು ಬಂಧನ ಮಾಡೋದಕ್ಕೆ ಅಂತಾನೆ ಹೋಗಿದ್ದು. ಯಾಕಂದ್ರೆ ಅವರು ಕೂಡ ಅಷ್ಟೇ ಕೊಟ್ಟಂತಹ ನೋಟಿಸ್ ನಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಉಲ್ಲೇಖವನ್ನ ಮಾಡಿದ್ರು. ವಿಚಾರಣೆಗೆ ಹಾಜರಾಗಿದ್ದಂತಹ ಪಕ್ಷದಲ್ಲಿ ನಾವು ದಸ್ತಗಿರಿಯನ್ನ ಮಾಡಿ ವಿಚಾರಣೆ ಮಾಡಲಾಗುತ್ತೆ ಅಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ಇವತ್ತು ಬಿಗಿ ಬಂದೋಬಸ್ತ್ನೊಂದಿಗೆ ಹೋಗಿದ್ರು. ಯಾಕಂದ್ರೆ ಅವರದ್ದೇ ಊರಿನಲ್ಲಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರುವಂತದ್ದು ಅಷ್ಟೊಂದು ಈಸಿ ಆಗಿರಲಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಬಲಿಗರು ಕೂಡ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಅವರ ಫಾಲೋ ಮಾಡ್ಕೊಂಡು ಬರ್ತಿದ್ರು. ಈ ಒಂದು ವೇಳೆಯಲ್ಲಿ ಲಾ ಅಂಡ್ ಆರ್ಡರ್ ಇಶ್ಯೂಸ್ ಆಗ್ಬೋದು ಅಥವಾ ಇನ್ನಿತರ ಬೇರೆ ರೀತಿಯಂತ ತೊಂದರೆಗಳಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಪೊಲೀಸರು ಇವತ್ತು ಬಿಗಿ ಬಂದೋಬಸ್ತ್ನಲ್ಲಿ ಹೋಗಿ ಅವರನ್ನ ಉಜಿರೆಯಲ್ಲಿ ಅವರ ನೇರವಾಗಿ ನಿವಾಸಕ್ಕೆ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ರೆ. ಸದ್ಯಕ್ಕೆ ಇನ್ನೇನು ನೋಡ್ತಾ ಇರಬಹುದು, ತಯಾರಿಗಳೇನೋ ಆಗ್ತಾ ಇದೆ. ಸದ್ಯಕ್ಕೆ ಅವರು ಉಜಿರೆಯಿಂದ ಬಂಧನ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಅವರು ಅವರ ಖಾಸಗಿ ವೆಹಿಕಲ್ ನಲ್ಲಿ ಬಂದಿದ್ರು. ಯಾಕಂದ್ರೆ ಆಗ ಅವರು ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಗಿರೀಶ್ ಮಟ್ಟಣ್ಣನ್ ಅವರಲ್ವಾ ಕಾರಣಕ್ಕೋಸ್ಕರ
ಎಸ್ ಖಂಡಿತವಾಗ್ಲೂ ನವಿತಾ, ಈಗಾಗಲೇ ಗಿರೀಶ್ ಮಟ್ಟಣ್ಣನವರು ಕೂಡ ಅಷ್ಟೇ ಈಗಾಗಲೇ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿದ್ದಾರೆ. ಅವ್ರನ್ನು ಕೂಡ ಅಷ್ಟೇ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಯಾಕಂದ್ರೆ ಒಂದು ಕಡೆ ಒಳಗಡೆ ಮಹೇಶ್ ತಿಮ್ಮರೋಡಿ ಅವ್ರನ್ನ ಎನ್ಕ್ವೈರಿ ಮಾಡ್ತಿದ್ದು, ಎನ್ಕ್ವೈರಿ ಕಂಪ್ಲೀಟ್ ಆಗಿದೆ, ಅರೆಸ್ಟ್ ಮೆಮೊ ಸಿದ್ಧವಾಗಿದೆ. ಸದ್ಯಕ್ಕೆ ಅವ್ರನ್ನ KSRP ವ್ಯಾನ್ ನಲ್ಲಿ ಇಲ್ಲಿಂದ ನೇರವಾಗಿ ಹಾಸ್ಪಿಟಲ್ಗೆ ಕರ್ಕೊಳ್ಳೋಕೆ ತಯಾರಿ ಮಾಡ್ಕೊಂತಿದ್ದಾರೆ. ಯಾಕಂದ್ರೆ ಅವ್ರೀಗ ಬಂಧನ ಆಗಿರುವಂತಹ ಕಾರಣಕ್ಕೋಸ್ಕರ ಅವ್ರಿಗೆ ಪ್ರೈವೇಟ್ ವೆಹಿಕಲ್ ನ ಪ್ರೊವೈಡ್ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಬದಲಾಗಿ ಪೊಲೀಸರು ತಮ್ಮ ಕಸ್ಟಡಿಯಲ್ಲಿ ಆರೋಪಿಯನ್ನು ಕರ್ಕೊಂಡಬೇಕು. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಅವರನ್ನ ಕೆಲವೇ ಕ್ಷಣದಲ್ಲಿ ಇಲ್ಲಿಂದ ನೇರವಾಗಿ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ವೈದ್ಯಕೀಯ ಪರೀಕ್ಷೆ ಆದಂತ ಬಳಿಕ ಅವರಿಗೆ ಕೋರ್ಟ್ನ ಮುಂದೆ ಪ್ರೊಡ್ಯೂಸ್ ಮಾಡಲಿರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜು ಆರ್ಯ ಡೀಟೇಲ್ಸ್.